नवी कक्षा हिंदी ಇದೆ 9ನೇ ತರಗತಿಯ ಹಿಂದಿಯಲ್ಲಿ सीखने के प्रतिफल 4 ಕಲಿಕಾ ಫಲ 4 ಗತಿವಿಧಿ 2 ಚಟುವಟಿಕೆ 2 ರಲ್ಲಿರತಕ್ಕಂತ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಂದಿದ್ದೀನಿ। ಈ ಮೊದಲ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ 9ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಿಗುತ್ತೆ, ಅದನ್ನು ಒತ್ತಿ ನೋಡಬಹುದು। ಈ ವಿಡಿಯೋದ ಕಮೆಂಟ್ ಅಲ್ಲಿ ಫಸ್ಟ್ ಆಗಿ ಸಹಿತ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಪಿನ್ ಮಾಡಿದ್ದೀನಿ, ಅದನ್ನು ಸಹಿತ ನೋಡಬಹುದು। ಈ ವಿಡಿಯೋದ ಮೇಲೆ ಐ ಕಾರ್ಡ್ ಅಲ್ಲಿ ಇದೇ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಹಿತ ಸಜೆಸ್ಟ್ ಆಗ್ತಿದೆ, ಅದನ್ನು ನೋಡಬಹುದು। ಸೊ ಹಿಂದಿ ಜೊತೆಗೆ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ, ಆ ವಿಡಿಯೋಗಳನ್ನು ಸಹಿತ ನೋಡಿ। ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯಿನ್ ಆಗಿ ಅಂತ ಹೇಳ್ತಾ ಕಲಿಕಾ ಫಲ 4 ಚಟುವಟಿಕೆ 2 उत्तरಗಳನ್ನು ನೋಡುವ। सो सीखने के प्रतिफल कलिका फल संज्ञा और सर्वनाम का प्रयोग करना सीखेंगे। ನಾಮಪದ ಮತ್ತು ಸರ್ವನಾಮದ ಪ್ರಯೋಗ ಮಾಡುವುದನ್ನು ಕಲಿತುಕೊಳ್ಳುತ್ತೀರಿ ಅಂತಕ್ಕಂಥದ್ದು ಕಲಿಕಾ ಫಲ ಇತ್ತು। ಗತಿವಿಧಿ 2 ಚಟುವಟಿಕೆ 2 ವ್ಯಕ್ತಿವಾಚಕ ಜಾತಿವಾಚಕ और ಭಾವವಾಚಕ ಸಂಜ್ಞಾ को जानेंगे। सो ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ನಾಮಪದದ 3 ಪ್ರಕಾರಗಳಾಗಿರತಕ್ಕಂತ ವ್ಯಕ್ತಿವಾಚಕ ಜಾತಿವಾಚಕ ಭಾವವಾಚಕ ಸಂಜ್ಞೆಗಳನ್ನು ಏನು ಮಾಡ್ತೀರಿ ತಿಳಿದುಕೊಳ್ಳುತ್ತೀರಿ। ಹಾಗಾದ್ರೆ ಸ್ವಲ್ಪ ಇಲ್ಲಿ ಕೆಲವೊಂದಿಷ್ಟು ಅರ್ಥ ಪ್ರಕಾರಗಳನ್ನು ನೋಡ್ಕೊಂಡು ಹೋಗೋಣ। सो फर्स्ट ಆಗಿರತಕ್ಕಂತದ್ದು ಸಂಜ್ಞಾ ಅಂದ್ರೆ ನಾಮಪದ ಅಂದ್ರೆ ಏನು। किसी व्यक्ति वस्तु स्थान तथा भाव के नाम को संज्ञा कहते हैं। सो ಯಾವುದೇ ಒಬ್ಬ ವ್ಯಕ್ತಿ ವಸ್ತು ಸ್ಥಾನ ಮತ್ತು ಭಾವನೆಗಳ ಹೆಸರುಗಳನ್ನು ಸೂಚಿಸುವ ಶಬ್ದಗಳಿಗೆ ನಾಮಪದ ಅಂತ ಕರಿತೀವಿ। ಉದಾಹರಣೆಗೆ ಹೇಳಬಹುದಂದ್ರೆ ರಮೇಶ, ಭಾರತ, ಓಕೆ, ಪ್ರೇಮ, ಇವೆಲ್ಲ ಏನಪ್ಪಾ ಅಂತಂದ್ರೆ ನಾಮಪದಕ್ಕೆ ಉದಾಹರಣೆಗಳು। ಸಂಜ್ಞಾ ಮೇ ಪ್ರಮುಖ 3 ಭೇದ ಹೇ। ಯಸ್, ನಾಮಪದದಲ್ಲಿರ್ತಕ್ಕಂಥ ಒಟ್ಟು ಪ್ರಕಾರಗಳೇ 3। ಒಂದನೇದು ಬಂತು ವ್ಯಕ್ತಿವಾಚಕ ಸಂಜ್ಞಾ ಅಂತ ಕರೀತಾರೆ। किसी व्यक्ति वस्तु स्थान को बोध कराने वाले शब्दों को ವ್ಯಕ್ತಿವಾಚಕ ಸಂಜ್ಞಾ कहते हैं। ಯಾವುದೇ ಒಬ್ಬ ವ್ಯಕ್ತಿ ಸ್ಥಾನ ಮತ್ತು ವಸ್ತುವನ್ನು ಸೂಚಿಸತಕ್ಕಂಥ ಶಬ್ದಗಳನ್ನೇ ವ್ಯಕ್ತಿವಾಚಕ ಸಂಜ್ಞಾ ಅಂತೀವಿ। ರಮೇಶ, ಪಂಜಾಬ್, ಉತ್ತರ ಅಂತಕ್ಕಂಥದ್ದೆಲ್ಲ ವ್ಯಕ್ತಿವಾಚಕ ಸಂಜ್ಞೆಗಳಿಗೆ ಉದಾಹರಣೆಗಳು। इन्हें जातिवाचक संज्ञा अंदरे किसी शब्द से किसी स्थान वस्तु प्राणी आदि का संपूर्ण बोध कराने वाले शब्द। ನೋಡಿ, ವ್ಯಕ್ತಿ ವಸ್ತು ಸ್ಥಾನ ಅಂದ್ರೆ ಪ್ರಾಣಿಗಳನ್ನ ಸಂಪೂರ್ಣವಾಗಿ ಇಡಿಯಾಗಿ ಸೂಚಿಸತಕ್ಕಂತ ಶಬ್ದಗಳನ್ನೇ ಏನಂತ ಕರಿತೀವಿ ಜಾತಿವಾಚಕ ಸಂಜ್ಞಾ ಅಂತ ಕರಿತೀವಿ। ಸೊ ಲಡಕ, ಸ್ಕೂಲ್, ಶಹರ್ ಇವೆಲ್ಲ ಏನಪ್ಪ ಅಂದ್ರೆ ಜಾತಿವಾಚಕ ಸಂಜ್ಞೆಗಳಿಗೆ ಉದಾಹರಣೆ ಆಗಿದ್ದಾವೆ। ಇನ್ನು ಮೂರನೇದು ಭಾವವಾಚಕ ಸಂಜ್ಞಾ ಅಂತ ಕರೀತಾರೆ। वह शब्द जिनसे हमें भावना का बोध हो। यस, ಯಾವ ಶಬ್ದಗಳು ಅಂದ್ರೆ ನಮಗೆ ಭಾವನೆಗಳನ್ನು ಸೂಚಿಸ್ತಾವಲ್ಲ ಅವೆಲ್ಲ ಏನಪ್ಪ ಅಂದ್ರೆ ಭಾವವಾಚಕ ಸಂಜ್ಞೆಗಳಿಗೆ ಉದಾಹರಣೆ ಆಗಿದ್ದಾವೆ। ಸೊ ಮೀಟಾಸ್, ಬಚ್ಪನ್ ಇವೆಲ್ಲ ಏನಪ್ಪ ಅಂದ್ರೆ ಭಾವವಾಚಕ ಸಂಜ್ಞೆಗಳಿಗೆ ಉದಾಹರಣೆ। ಇನ್ನ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ। ಗತಿವಿಧಿ 2 ಇತ್ತು, ವ್ಯಕ್ತಿವಾಚಕ ಜಾತಿವಾಚಕ ಭಾವವಾಚಕ ಸಂಜ್ಞಾ को जानेंगे। अभ्यास 4.5 दूसरे स्तंभ में जातिवाचक संज्ञा दिए गए हैं। प्रथम स्तंभ में व्यक्तिवाचक संज्ञा शब्दों को सूची बनाई है। ಎರಡನೇ ಸಾಲಿನಲ್ಲಿ ಜಾತಿವಾಚಕ ಸಂಜ್ಞೆಗಳನ್ನು ಕೊಟ್ಟಿದ್ದಾರೆ, ಮೊದಲ ಸ್ಥಾನದಲ್ಲಿ ತಾವೇನು ಮಾಡಬೇಕು ವ್ಯಕ್ತಿವಾಚಕ ಸಂಜ್ಞೆಗಳಿಗೆ ಉದಾಹರಣೆಗಳನ್ನು ಬರೀಬೇಕು। ಉತ್ತರ ನೋಡೋದಾದ್ರೆ ಭೋಲು, ಹೀರಾ, ಕಬೂತರ್, ಭಾರತ್, ಯಮುನಾ, ಹಿಮಾಲಯ ಇವೆಲ್ಲ ಏನಪ್ಪಾ ಅಂತಂದ್ರೆ ವ್ಯಕ್ತಿವಾಚಕ ಸಂಜ್ಞೆಗಳಿಗೆ ಉದಾಹರಣೆಗಳು ಆಗಿದ್ದಾವೆ। ನೆಕ್ಸ್ಟ್ ಅಭ್ಯಾಸ 4.6 ಅಲ್ಲಿ निम्नलिखित वाक्यों में प्रयुक्त व्यक्तिवाचक और जातिवाचक संज्ञा शब्दों को छांट कर लिखिए। ಈ ವಾಕ್ಯಗಳಲ್ಲಿ ವ್ಯಕ್ತಿವಾಚಕ ಸಂಜ್ಞೆ ಇದಾವೆ, ಜಾತಿವಾಚಕ ಸಂಜ್ಞೆಗಳಿದಾವೆ, ಅವುಗಳನ್ನು ತಾವು ಆರಿಸಿ ಬರಿಬೇಕು ಅಂತ ಕೊಟ್ಟಿದ್ದಾರೆ। ಮೊದಲ ವಾಕ್ಯ ನೋಡೋದಾದ್ರೆ ರಾಮ್, ಪ್ರಿಯಾ और ದೀಪಕ್ ಬಚ್ಪನ್ ಕೆ ದೋಸ್ತ್ ಥೇ ಅಂತ ಇದೆ। ಈ ವಾಕ್ಯದಲ್ಲಿ ಎಸ್ ವ್ಯಕ್ತಿವಾಚಕ ರಾಮ್ ಇದ್ದಾರೆ, ಪ್ರಿಯಾ ಇದ್ದಾರೆ, ದೀಪಕ್ ಇದ್ದಾರೆ, ದೋಸ್ತ್ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಜಾತಿವಾಚಕ ಆಗಿದೆ। ಸೊ ಇಷ್ಟಿತ್ತು, ರಾಮ್, ಪ್ರಿಯಾ, ದೀಪಕ್ ವ್ಯಕ್ತಿವಾಚಕ, दोस्त ಅಂತಕ್ಕಂಥದ್ದು ಜಾತಿವಾಚಕ। ಎರಡನೇದು वरुण आज भारत और ऑस्ट्रेलिया दोनों देशों के बीच मैच है। सो ಅಲ್ಲಿರ್ತಕ್ಕಂಥದ್ದು ವರುಣ, ಭಾರತ, ಆಸ್ಟ್ರೇಲಿಯಾ ಇವೆಲ್ಲ ವ್ಯಕ್ತಿವಾಚಕ ಆದ್ರೆ ದೇಶ ಮತ್ತು ಮ್ಯಾಚ್ ಎರಡು ಏನಪ್ಪಾ ಅಂದ್ರೆ ಜಾತಿವಾಚಕ ಸಂಜ್ಞೆಗಳು। ಮೂರನೇದು ಅಜಯ್ और अमर दोनों को पुस्तकों से प्रेम है। ಎಸ್, ಈ ಮೂರನೇ ಸಾಲಿನಲ್ಲಿ ಏನಿದೆ ಅಂತಂದ್ರೆ ಅಜಯ, ಅಮರ ಇವೆಲ್ಲ ಏನಪ್ಪಾ ಅಂತಂದ್ರೆ ವ್ಯಕ್ತಿವಾಚಕ, ಪುಸ್ತಕ ಅಂತಕ್ಕಂಥದ್ದು ಜಾತಿವಾಚಕ। 4 ಭಾರತ್ ಮೇರಾ ದೇಶ ಅಂತ ಇದೆ, ಭಾರತ್ ಅಂತಕ್ಕಂಥದ್ದು ವ್ಯಕ್ತಿವಾಚಕ, ದೇಶ ಅಂತಕ್ಕಂಥದ್ದು ಜಾತಿವಾಚಕ। ಹರ್ಷ ಅಪ್ನೆ ದೋಸ್ತ್ ಕೆ ಸಾಥ್ ಬೆಂಗಳೂರು ಗಯಾ ಅಂತ ಇದೆ। ಎಸ್, ಹರ್ಷ ಮತ್ತು ಬೆಂಗಳೂರು ಎರಡು ವ್ಯಕ್ತಿವಾಚಕ, ದೋಸ್ತ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಜಾತಿವಾಚಕ ಸಂಜ್ಞೆ ಆಗಿತ್ತು।
ಈ 5 ಸಾಲುಗಳಲ್ಲಿ ಏನಪ್ಪ ಅಂದ್ರೆ ಯಾವ ವ್ಯಕ್ತಿವಾಚಕಗಳಿದಾವೆ, ಯಾವ ಜಾತಿವಾಚಕಗಳಿದಾವೆ ಅನ್ನೋದನ್ನ ಇಲ್ಲಿ ಈ ಕೋಷ್ಟಕದಲ್ಲಿ ಕೊಟ್ಟಿದ್ದೀನಿ. ಮುಂದೆ 4.7 ಅಲ್ಲಿ नमूने के अनुसार ಭಾವವಾಚಕ ಸಂಜ್ಞಾ ರೂಪ ಲಿಖಿಯೇ. ಇಲ್ಲಿ ಮಾದರಿ ಕೊಟ್ಟಿದ್ದಾರೆ, ಭಲ ಭಲ ಇದೆ. ಇದೇ ತರನಾಗಿ ಭಾವವಾಚಕ ಸಂಜ್ಞೆಗಳನ್ನು ತಾವೇನ್ ಮಾಡಬೇಕು, ಬರಿಬೇಕಿತ್ತು. ಉತ್ತರ ನೋಡೋಣ. ಮೋಟಾ ಮೋಟಾಪ, ಗರೀಬ್ ಗರೀಬಿ, ಬುಡ ಬುಡಾಪ. ಇದು ಬುಡಪ್ಪನ್ ಅಂತಾನೂ ಕೂಡ ಏನಾಗ್ತದಪ್ಪ ಅಂದ್ರೆ ಬರ್ತದ. ಸುಂದರ್ ಸುಂದರತಾ, ಮಿತ್ರ ಮಿತ್ರತಾ, ಶತ್ರು ಶತ್ರತಾ ಇವೆಲ್ಲ ಏನಪ್ಪ ಅಂತಂದ್ರೆ ಸಂಜ್ಞಾದ ಭಾವವಾಚಕ ಸಂಜ್ಞಾ ರೂಪಗಳು ಆಗಿದ್ದವು. ನೆಕ್ಸ್ಟ್ 4.8 ಅಲ್ಲಿ ಭಾವವಾಚಕ ಸಂಜ್ಞಾ ಶಬ್ದಕ್ಕೂ ವಾಕ್ಯೋ ಮೇ ಪ್ರಯೋಗ ಕೀಜಿಯೇ. ಇಲ್ಲಿ ಭಾವವಾಚಕ ಸಂಜ್ಞೆಗಳಿದಾವೆ, ಅವುಗಳನ್ನ ವಾಕ್ಯದಲ್ಲಿ ಪ್ರಯೋಗ ಮಾಡಿ ಅಂತ ಕೊಟ್ಟಿದ್ರು. ಒಂದನೇದು ಇಮಾನ್ದಾರಿ ಇದೆ, ಹಮ್ ಇಮಾನ್ದಾರಿ ಸೆ ಜೀನಾ ಚಾಹಿಯೇ. ಎರಡನೇದು ಬಚ್ಪನ್ ಇದೆ, ಅದ್ರ ಉತ್ತರ ಬಂದ್ಬಿಟ್ಟು ಬಚ್ಪನ್ ಕೆ ದಿನ್ ಬಹುತ್ ಯಾದ್ ಆತೆ ಹೈ. ವೀರತಾ ಇದೆ, ಸಿಪಾಯಿ ವೀರತಾ ಸೆ ಲಡತೆ ಹೈ ಅಂತಕ್ಕಂಥದ್ದು. ಬಡಪ್ಪನ್ ಇದೆ, ಸಮಾಜ ಮೇ ಬಡಪ್ಪನ್ ಸೆ ರಹನಾ ಉಚಿತ್ ನಹಿ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂದ್ರೆ ಈ ಭಾವವಾಚಕ ಸಂಜ್ಞೆಗಳನ್ನ ವಾಕ್ಯದಲ್ಲಿ ಪ್ರಯೋಗವನ್ನ ಮಾಡಿದ್ದೀವಿ. ಮುಂದೆ ಹೋಗುವ 4.9 ಅಲ್ಲಿ ಏನಿದೆ ಅಂತಂದ್ರೆ ನಿಮ್ನಲಿಖಿತ ವಾಕ್ಯೋಮೆ ಪ್ರಯುಕ್ತ ಭಾವವಾಚಕ ಸಂಜ್ಞಾ ಶಬ್ದಕ್ಕೂ ಚುನ್ಕರ್ ಲಿಖಿ. ಪ್ರತಿ ವಾಕ್ಯದಲ್ಲಿ ಒಂದೊಂದು ಭಾವವಾಚಕ ಸಂಜ್ಞೆಗಳಿದಾವೆ, ಅವುಗಳನ್ನ ತಾವೇನ್ ಮಾಡ್ಬೇಕಿತ್ತು, ಆರಿಸಿ ಬರಿಬೇಕಿತ್ತು. ಒಂದನೇದು ಹರಿಯಾಲಿ ಆಂಖೋं को अच्छी लगती है. ಇಲ್ಲಿ ಹರಿಯಾಲಿ ಅಂತಕ್ಕಂಥದ್ದು ಭಾವವಾಚಕ ಸಂಜ್ಞಾ. ಚಲೋ ದೌಡ್ ಲಗಾಯೆ ಅಂತ ಇದೆ, ದೌಡ್ ಅಂತಕ್ಕಂಥದ್ದು ಭಾವವಾಚಕ ಸಂಜ್ಞಾ. ಅಭಿ ಥಕಾನ್ ಲಗ್ ರಹಿ ಹೈ, ಥೋಡಿ ದೇರ್ ಬಾದ್ ದೌಡ್ ಲಗಾತೆ ಹೈ ಅಂತಕ್ಕಂಥದ್ದು ಥಕಾನ್ ಅಂತಕ್ಕಂಥದ್ದು ಭಾವವಾಚಕ ಸಂಜ್ಞಾ. ಒಂದನೇ ವಾಕ್ಯದಲ್ಲಿ ಹರಿಯಾಲಿ, ಎರಡನೇದ್ರಲ್ಲಿ ದೌಡ್, ಮೂರನೇದ್ರಲ್ಲಿ ಥಕಾನ್. ಇವು ಭಾವವಾಚಕ ಸಂಜ್ಞೆಗಳಿಗೆ ಉದಾಹರಣೆ ಆಗಿದ್ದವು. ನೆಕ್ಸ್ಟ್ 4.10 ಅಲ್ಲಿ ನಿಮ್ನಲಿಖಿತ ಶಬ್ದಕ್ಕೂ ಸಂಜ್ಞಾಕ್ಕೆ ಭೇದ ಕೆ ಅನುರೂಪ ಸೂಚಿ ಬನಾಯಿಯೇ. ಇಲ್ಲಿ ಶಬ್ದ ಕೊಟ್ಟಿದ್ದಾರೆ, ಈ ಶಬ್ದಗಳನ್ನ ವ್ಯಕ್ತಿವಾಚಕ ಯಾವಿದಾವೆ, ಜಾತಿವಾಚಕ ಯಾವಿದಾವೆ, ಭಾವವಾಚಕ ಯಾವಿದಾವೆ ಅನ್ನೋದನ್ನ ಏನ್ ಮಾಡಬೇಕು, ಕೋಷ್ಟಕದಲ್ಲಿ ಬರಿಬೇಕಿತ್ತು. ಉತ್ತರ ನೋಡೋಣ. ವ್ಯಕ್ತಿವಾಚಕ, ಜಾತಿವಾಚಕ, ಭಾವವಾಚಕ. ವ್ಯಕ್ತಿವಾಚಕದಲ್ಲಿ ಬರ್ತಕ್ಕಂಥ ಶಬ್ದಗಳು ರಾಮ್, ರೋಹನ್, ಮೇಜ್, ದಿಲ್ಲಿ, ಲಾಲ್ ಕಿಲಾ, ಚಶ್ಮಾ, ರಾಣಿ, ಅಮಿತ್ ಇವೆಲ್ಲ ಏನಪ್ಪಾ ಅಂದ್ರೆ ಕಂಗನ್, ಇವೆಲ್ಲ ಏನು ವ್ಯಕ್ತಿವಾಚಕ. ಜಾತಿವಾಚಕದಲ್ಲಿ ಗೇಂದ್, ವಿದ್ಯಾಲಯ, ಬಗೀಚಾ ಇವು ಜಾತಿವಾಚಕ. ಭಾವವಾಚಕದಲ್ಲಿ ಗರ್ಮಿ, ಮಿಠಾಸ್, ತಾಜಗಿ, ಜವಾನಿ, ಥಕಾನ್ ಅಂತಕ್ಕಂಥದ್ದೆಲ್ಲ ಏನಪ್ಪಾ ಅಂತಂದ್ರೆ ಭಾವವಾಚಕ ಸಂಜ್ಞೆಗಳಿಗೆ ಉದಾಹರಣೆಗಳು ಆಗಿದ್ದವು. ವಿದ್ಯಾರ್ಥಿಗಳೇ, ಇಷ್ಟೇ ಇತ್ತು ಕಲಿಕಾ ಫಲ 4ರಲ್ಲಿ ಚಟುವಟಿಕೆ 2ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ. ಮತ್ತೆ ಸಿಗ್ತೀನಿ ಚಟುವಟಿಕೆ 3ರ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋಗೆ ಲೈಕ್ ಇರಲಿ, ಶೇರ್ ಇರಲಿ. ಸೊ